ಇವತ್ತು ನಾವು ಮಾತಾಡ್ತಿರೋ ಇಂಟ್ರೆಸ್ಟಿಂಗ್ ಟಾಪಿಕ್ ಏನು ಅಂದರೆ ಆಹಾರದ ಬಗ್ಗೆ. ನಾವು ಎಲ್ಲರಿಗೂ ಗೊತ್ತು, ಆಹಾರ ಬೇಯಿಸಿ ತಿನ್ನಬೇಕು ಅಂತಾರೆ, ಕೆಲವೊಂದ್ಸತಿ ಅರ್ಧಂಬರ್ಧ ಬೇಯಿಸ್ಬೇಕು ಅಂತಾರೆ, ಕೆಲವೊಂದ್ಸತಿ ಆವಿಯಲ್ಲಿ ಬೇಯಿಸ್ಬೇಕು ಅಂತಾರೆ, ಅಥವಾ ಯಾವ ಥರ ಆಹಾರ ತಿಂದರೆ ಒಳ್ಳೆಯದು ಅಂತ ತುಂಬ ಗೊಂದಲಗಳು ಉಂಟಾಗಿರುತ್ತೆ. ಆದರೆ ಇದ್ರ ಮೇಲೆ ತುಂಬ ಚರ್ಚೆಗಳು ಕೂಡ ಮಾಡ್ತಾ ಇರ್ತೀವಿ. ನಾವು ಇನ್ನು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಂದರೆ, ಈಗ ಆಹಾರವನ್ನು ಬೇಯಿಸಿದ ಆಹಾರಕ್ಕಿಂತ ಕಚ್ಚಾ ಅಥವಾ ಹಸಿ ಆಹಾರ ಆರೋಗ್ಯಕರ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಇದು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ಮಾತಾಡೋಣ. ಮೊದಲನೇದಾಗಿ ಆಹಾರ ಅಂತ ಬಂದಾಗ ಎಲ್ಲ ಥರ ಆಹಾರ, ಒಂದು ನಾವು ಹಸಿದು ಕೂಡ ಸೇವಿಸೋದು ದೇಹಕ್ಕೆ ಒಳ್ಳೆಯದು, ಹಾಗೆ ಬೇಯಿಸಿ ಕೂಡ ನಮ್ಮ ದೇಹಕ್ಕೆ ಸೇವಿಸೋದು ಕೂಡ ಒಳ್ಳೆಯದು. ಕೆಲವೊಂದು ಆಹಾರ, ಈಗ ಹಣ್ಣುಗಳು ನಾವು ತಗೊಂಡಾಗ ಇದನ್ನ ನಾವು ತಾಜಾ ಹಣ್ಣುಗಳನ್ನೇ ನಾವು ತಗೋಬೇಕಾದ್ರೆ ಇದ್ರ ಬೇಯಿಸಿ ತಿಂದಾಗ ನಾವು ಅದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಥವಾ ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಅಂತ ಏನಿರುತ್ತೋ ಅದು ಕೂಡ ನಮ್ಮ ದೇಹ ಅದು ಲಾಸ್ ಆಗ್ತಾ ಬರುತ್ತೆ, ಅಂದರೆ ಪೌಷ್ಟಿಕಾಂಶತೆಯನ್ನು ಕಳ್ಕೊಳ್ತಾ ಬರುತ್ತೆ. ಈಗ ಈಗಿನ ಅಧ್ಯಯನ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಎಲ್ಲ ಹಣ್ಣುಗಳು ಅಥವಾ ಬೇಯಿಸಿದ್ದು ಮತ್ತು ಹಸಿದು, ತಾಜಾ ಹಣ್ಣುಗಳು ಅಥವಾ ಹಸಿದು ಅಥವಾ ಕಚ್ಚಾ ಆಹಾರ ಏನಿರುತ್ತೆ ನಾವು ತಗೊಂಡಾಗ ಇದು ಕೂಡ ನಮ್ಮ ಆರೋಗ್ಯಕರ ಪ್ರಯೋಜನವಾಗಿರುತ್ತದೆ. ಆದರೆ ಯಾವ ಆಹಾರ ಯಾವ ಥರ ತಗೋಬೇಕು ಅನ್ನೋದು ತಿಳ್ಕೊಳೋದು ಬಹುಮುಖ್ಯ ಪಾತ್ರವಾಗಿರುತ್ತದೆ. ಈಗ ಆಹಾರ ಬಂದಾಗ, ಈಗ ಬೇಯಿಸಿದ ಆಹಾರ, ಮೊದಲನೇದಾಗಿ ನಾವು ಯಾವಾಗ ಆಹಾರವನ್ನು ಬೇಯಿಸ್ತೀವಿ ಇದರಿಂದ ಪೋಷಕಾಂಶಗಳು ನಷ್ಟ ಆಗುತ್ತೆ ಅಂತ ತುಂಬ ಜನ ಹೇಳ್ತಾ ಬರ್ತೀವಿ. ಅದು ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಸಂಚಿಕೆಯಲ್ಲಿ ಡಿಸ್ಕಷನ್ ಮಾಡ್ತೀನಿ. ಹಾಗೆ ಈ ಬೇಯಿಸಿದ ಆಹಾರ ಕೂಡ ನಮ್ಮ ದೇಹದಲ್ಲಿ ಈಗ ತಾಜಾ ನಾವು ಹಣ್ಣು ತಗೊಂಡಾಗಿನ ಹಸಿ ತರಕಾರಿ ತಿಂದಾಗ ಏನಾಗುತ್ತೆ, ಅದರಲ್ಲಿ ಬ್ಯಾಕ್ಟೀರಿಯಾಸ್ ಆಗಿರಲಿ, ಫಂಗಸ್ ಆಗಿರಲಿ, ಈ ಥರ ನಮ್ಮ ಬ್ಯಾಕ್ಟೀರಿಯಾಸ್ ಕೂಡ ನಮ್ಮ ದೇಹಕ್ಕೆ ಎಫೆಕ್ಟ್ ಮಾಡ್ತಾರೆ. ಅದನ್ನು ಬೇಯಿಸಿದಾಗ ಏನಾಗುತ್ತೆ, ಈ ಬ್ಯಾಕ್ಟೀರಿಯಾಸ್ ಆಗಿರಲಿ, ಫಂಗಸ್ ಆಗಿರಲಿ, ಅಥವಾ ಯಾವುದೇ ಒಂದು ರೋಗ ಕ್ರಿಮಿ ಕೀಟಗಳಾಗಲಿ ಇದನ್ನು ನಾಶಪಡಿಸುತ್ತೆ. ಆವಾಗ ನಮ್ಮ ದೇಹಕ್ಕೆ ಅದು ಉಪಯೋಗ ಆಗುತ್ತೆ. ಹಾಗಾಗಿ ನಾವು ಕೆಲವೊಂದು ಬೇಯಿಸಿದ ಆಹಾರನೂ ಸೇವನೆ ಉತ್ತಮ, ಹಾಗೆ ಕಚ್ಚಾ ಅಥವಾ ಹಸಿ ಆಹಾರನೂ ಕೂಡ ತಗೊಳ್ಳೋದು ಉತ್ತಮವಾಗಿರುತ್ತದೆ. ಆದರೆ ಯಾವ ಆಹಾರ ಹೇಗೆ ತಗೋಬೇಕು ಅನ್ನೋದು ಒಂದು ಸ್ವಲ್ಪ ನೀವು ಯಾವ ಆಹಾರ, ಆಮೇಲೆ ಕೆಲವೊಂದ್ಸತಿ ಏನಾಗುತ್ತೆ, ಏಜ್ ಆದವ್ರಿಗೆ ಹಸಿ ಆಹಾರ ಅಥವಾ ತಾಜಾ ಆಹಾರ ನಾವೇನು ತಂದ್ಕೊಡ್ತೀವಿ ಅಥವಾ ತಿನ್ನೋದಕ್ಕಾಗಲ್ಲ, ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು, ಈ ಥರ ತೊಂದರೆಗಳು ಕೂಡ ಆಗ್ತಾ ಇರುತ್ತೆ. ಅಂಥವ್ರಿಗೆ ನಾವು ಬೇಯಿಸಿ ಕೊಡಬೇಕಾಗತ್ತೆ. ಆದರೆ ಈಗ ಬೇಯಿಸಿದಾಗ ಆಹಾರ ಏನಾಗುತ್ತೆ ಅಥವಾ ನಮ್ಮ ಆಹಾರ ಹಸಿ ಇದ್ದಾಗ ಏನೇನು ಬದಲಾವಣೆ ಆಗುತ್ತೆ ಅನ್ನೋದು ನಾವು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಹಸಿ ಆಹಾರ ಅಂದರೆ ಏನು ಅಂದರೆ, ಈ ಆಹಾರವನ್ನು ನಾವು ಯಾವುದೇ ರೀತಿಯ ಪ್ರೊಸೆಸಿಂಗ್ ಮಾಡಲ್ಲ, ಅಂದರೆ ಫರ್ದರ್ ಸ್ಟೆಪ್ಸ್ ಏನು, ನೈಸರ್ಗಿಕವಾಗಿರೋ ಬಂದಿರೋ ಆಹಾರ ಹಾಗೆ ಸೇವನೆಯನ್ನು ಮಾಡ್ತೀವಿ. ಈಗ ಕೆಲವೊಂದರಲ್ಲಿ ಏನಾಗುತ್ತೆ ಅಂದರೆ, ಈಗ ಹುಗಿಸಿದ ಆಹಾರ ಅಂತ ಹೇಳ್ತೀವಿ. ಹುಗಿಸಿರೋದಂದ್ರೆ ಫರ್ಮೆಂಟೆಡ್ ಫುಡ್ಸ್ ಅಂತ ಹೇಳ್ತೀವಿ. ಈಗ ಮೊಳಕೆ ಕಾಳುಗಳು ಅಥವಾ ಡ್ರೈ ನಟ್ಸು, ಡ್ರೈ ಸೀಡ್ಸ್ ಅಂತ ಏನು ಹೇಳ್ತೀವಿ, ಇದು ನೈಸರ್ಗಿಕವಾಗಿ ಬಂದಿರುತ್ತೆ. ಇದನ್ನು ನಾವು ಮೊಳಕೆ ಬರೆಸಿದಾಗ ಇದು ಹುಗಿಸಿದ ಆಹಾರ ಆಗುತ್ತೆ. ಇದು ಕೂಡ ನಾವು ಹಸಿ ಅಥವಾ ಕಚ್ಚಾ ಆಹಾರ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗುತ್ತೆ. ನಾವು ಹೇಳ್ತೀವಿ ಆಹಾರವನ್ನು ಬೇಯಿಸಿದಾಗ ಇದರಲ್ಲಿ ಕಿಣ್ವಗಳು, ಎನ್ಸೈಮ್ಸ್ ಅಂತ ಏನಿರುತ್ತೆ, ಇದು ನಾಶವಾಗುತ್ತೆ ಅಂತ ನಾವು ಹೇಳ್ತೀವಿ. ಈ ಎನ್ಸೈಮ್ಸ್ ಅಂದರೆ ಏನು, ಕಿಣ್ವಗಳು ಅಂದರೆ ಏನು ಅಂದರೆ, ನಾವು ಯಾವಾಗ ನಮ್ಮ ಆಹಾರವನ್ನು ಸೇವಿಸ್ತೀವಿ ಇದನ್ನು ಡೈಜೆಷನ್ ಮಾಡೋಕ್ಕೆ ನಮ್ಮ ದೇಹದಲ್ಲಿ ಎನ್ಸೈಮ್ಸ್ ಪ್ರೊಡಕ್ಷನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಪ್ರೋಟೀನ್ನ ನಮ್ಮ ಪ್ರೋಟೀನ್ ಫುಡ್ಸ್ ತಗೊಂಡಾಗ ಪ್ರೋಟೀನ ಬ್ರೇಕ್ ಡೌನ್ ಮಾಡೋಕ್ಕೆ ಪ್ರೋಟಿಯೇಸ್ ಎನ್ಸೈಮ್ಸ್ ರಿಲೀಸ್ ಮಾಡುತ್ತೆ. ಈ ಥರ ಪ್ರತಿಯೊಂದು ಆಹಾರಕ್ಕೂ ನಮ್ಮ ದೇಹದಲ್ಲಿ ಎನ್ಸೈಮ್ಸ್ ಪ್ರೊಡಕ್ಷನ್ ಆದಾಗ ಆ ಫುಡ್ ಬ್ರೇಕ್ ಡೌನ್ ಆಗಿ ಅದು ನಮ್ಮ ದೇಹಕ್ಕೆ ಉಪಯೋಗ ಆಗುತ್ತೆ. ಹಾಗಾಗಿ ಈ ಆಹಾರ, ಈಗ ಎನ್ಸೈಮ್ಸ್ ಭರಿತ ಆಹಾರ ನಾವು ಸ್ವಲ್ಪ ಪ್ರಮಾಣದ ಶಾಖವನ್ನು ಕೊಟ್ಟಾಗ ಅಥವಾ ಸ್ವಲ್ಪ ಬೇಯಿಸಿದಾಗ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಬೇಯಿಸಿದಾಗ ಈ ಥರ ಎನ್ಸೈಮ್ಸ್ ನಾಶವಾಗುತ್ತೆ. ಹಾಗಂತ ಕಂಪ್ಲೀಟಾಗಿ ನಮ್ಮ ಈ ಕಿಣ್ವಗಳು ನಾಶ ಆಗುತ್ತೆ ಅಂತಲ್ಲ, ಕೆಲವೊಂದು ಆಹಾರ ಬೇಯಿಸಿದಾಗ ನಮ್ಮ ದೇಹಕ್ಕೆ ಅದನ್ನು ಹೀರಿಕೊಳ್ಳಲು ಕೂಡ ಇದು ಉಪಯೋಗ ಆಗುತ್ತೆ. ಹಾಗಾಗಿ ಈಗ ಕೆಲವೊಂದು ಪ್ಯಾರಾಮೀಟರ್ಸ್, ಕೆಲವೊಂದು ಆಹಾರ ಬೇಯಿಸಿದಾಗ ಈಗ ಎನ್ಸೈಮ್ಸ್ ನಷ್ಟ ಕೂಡ ಆಗುತ್ತೆ, ಕೆಲವೊಂದು ಆಹಾರ ಬೇಯಿಸಿ ತಿಂದಾಗ ನಮ್ಮ ದೇಹದಲ್ಲಿ ಹೀರಿಕೊಳ್ಳಲು ಕೂಡ ಇದು ಉಪಯೋಗವಾಗುತ್ತದೆ. ಹಾಗೆ ಕೆಲವೊಂದು ಎಲ್ಲರೂ ಹೇಳ್ತಾ ಇರ್ತಾರೆ, ಈ ಬೇಯಿಸಿದಾಗ ಇದು ವಾಟರ್ ಸಾಲ್ಯುಬಲ್, ನೀರಿನಲ್ಲಿ ಕರಗುವ ವೈಟಮಿನ್ಸ್ ಮತ್ತು ಮಿನರಲ್ಸ್ ಅಂತ ಏನು ಹೇಳ್ತೀವಿ ಇದು ನಾಶ ಬೇಗ ಆಗುತ್ತೆ ಅಂತ ಹೇಳ್ತೀವಿ. ಅದು ಹೇಗೆ ಅಂತಂದರೆ, ನಾವು ನೀರಲ್ಲಿ ಬೇಯಿಸಿದಾಗ ಅಥವಾ ಬೇಯಿಸ್ತಾ ಇರುವಾಗ ಈ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್, ವೈಟಮಿನ್ ಬಿ ಆಗಿರಬಹುದು ಅಥವಾ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ ಆಗಿರ್ಬೋದು, ಈ ಥರ ಬೇಯಿಸಿದಾಗ ಇದನ್ನು ನಾವು ಹೀಟ್ ಸೆನ್ಸಿಟಿವಿಟಿ ಅಂತಲೂ ಕೂಡ ನಾವು ಹೇಳ್ತೀವಿ. ಇದು ಶಾಖಕ್ಕೆ ಸೂಕ್ಷ್ಮವಾಗಿರುತ್ತದೆ. ಹಾಗಾಗಿ ಸ್ವಲ್ಪ ಹೀಟ್ ಮಾಡಿದಾಗ ಅಥವಾ ಸ್ವಲ್ಪ ಬೇಯಿಸಿದಾಗ ಇದು ಪ್ರಮಾಣ, ನಮ್ಮ ಪೌಷ್ಟಿಕತೆ ಪ್ರಮಾಣ ಆಹಾರದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ. ಹಾಗಂತ ಎಲ್ಲ
ಎಲ್ಲದರಲ್ಲೂ ಇರಲ್ಲ. ಕೆಲವೊಂದು ಈಗ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್ ಅಂತ ನಮ್ಮ ಆಹಾರದಲ್ಲಿ ಇರುತ್ತೆ. ಅದು ನಮ್ಮ ದೇಹಕ್ಕೆ ಅದು ಅಬ್ಸರ್ವ್ ಆಗಕ್ಕೆ ನಾವು ಬೇಯಿಸಿದಾಗ ಈ ಆಹಾರ ಉಪಯೋಗ ಆಗುತ್ತೆ. ಕೆಲವೊಂದು ಆಹಾರನ ನಾವು ಬೇಯಿಸಿ ಕೂಡ ತಗೋಬೇಕಾಗತ್ತೆ. ಈ ಆಹಾರನ ನಾವು ಬೀಟಾ ಕೆರೋಟಿನ್ ಅಂತ ಹೇಳ್ತೀವಿ. ಈ ಬೀಟಾ ಕೆರೋಟಿನ್ ಆಂಟಿ ಆಕ್ಸಿಡೆಂಟ್ಸ್, ಉತ್ಕರ್ಷಣ ನಿರೋಧಕ ಅಂತಲೂ ನಾವು ಕರಿತೀವಿ. ಇದನ್ನ ನಾವು ಬೇಯಿಸಿ, ಯಾವ ಆಹಾರನ ನಾವು ಬೇಯಿಸಿ ತಗೊಳ್ತೀವಿ ಅಷ್ಟೇ ಈ ನ್ಯೂಟ್ರಿಷನ್ ಬೀಟಾ ಕೆರೋಟಿನ್ ನಮ್ಮ ದೇಹಕ್ಕೆ ಅಬ್ಸಾರ್ಪ್ಷನ್ ಆಗುತ್ತೆ. ಈ ಬೀಟಾ ಕೆರೋಟಿನ್ ಅನ್ನೋದು ಮೇಜರ್ ಆಂಟಿ ಆಕ್ಸಿಡೆಂಟ್ ಕೂಡ ಆಗಿರುತ್ತದೆ. ಇದರಲ್ಲಿ ನಮಗೆ ಲೈಕೋಪೇನ್ ಮತ್ತು ಲ್ಯೂಸಿನ್ ಅಂತಹ ಆಂಟಿ ಆಕ್ಸಿಡೆಂಟ್ಸ್, ನಿತ್ಕೃಷ್ಣ ನಿರೋಧಕ ಶಕ್ತಿಯು ನಮ್ಮ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸಿಂದ ನಮ್ಮ ಸಂರಕ್ಷಿಸಲು ಕೂಡ ಹೆಲ್ಪ್ ಆಗುತ್ತೆ. ಇಂಥ ಆಹಾರ ನೀವು ಬೇಯಿಸಿ ತಗೊಂಡಾಗ ಅಷ್ಟೇ ಈ ಆಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದಕ್ಕೆ ಹೀರಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ. ಹಾಗೆ ಎಲ್ಲ ಆಹಾರನು ಹಸಿದಾಗಿ ತಗೊಳೋದಕ್ಕಾಗಲ್ಲ. ಯಾಕೆಂದ್ರೆ ಮೊದಲೇ ಹೇಳಿದ ಹಾಗೆ ಇದರಲ್ಲಿ ಕೂಡ ಅನಾರೋಗ್ಯಕ್ಕೆ ಈಡು ಮಾಡುವಂತ ಬ್ಯಾಕ್ಟೀರಿಯಾಸ್, ಫಂಗೈಸ್ ಗ್ರೋತ್ ಕೂಡ ಇರುತ್ತದೆ. ಯಾವಾಗ ನಾವು ಹಸಿ ಅಥವಾ ತಾಜಾ ಆಹಾರ ಹಾಗೆ ತಿಂತ ಹೋಗ್ತೇವೆ, ನಾವು ಮಾಂಸಗಳು ಬಂದಾಗ ಅಥವಾ ಮೊಟ್ಟೆಗಳು ಬಂದಾಗ ಅಥವಾ ಹಾಲಿನ ವಿಷಯಕ್ಕೆ ಬಂದಾಗ ಯಾವಾಗ ನಾವು ಹಾಗೆ ಇದರಲ್ಲಿ ಜಾಸ್ತಿ ನಮ್ಮ ಬ್ಯಾಕ್ಟೀರಿಯಾ ಗ್ರೋತ್ ಆಗಲಿ ಅಥವಾ ಫಂಗಸ್ ಗ್ರೋತ್ ಆಗಿ ಬೇಗ ಆಗುತ್ತೆ. ಇದನ್ನು ನಾವು ಹಸಿ ತಿಂದಾಗ ನೀವು ಕೇಳಿರ್ಬೋದು, ಕೆಲವೊಂದ್ಸತಿ ನಾನು ನಾನ್ ವೆಜ್ ತಿಂದೆ, ಸ್ವಲ್ಪ ಫುಡ್ ಇನ್ಫೆಕ್ಷನ್ ಆಯಿತು, ಅಥವಾ ನಾನ್ ವೆಜ್ ತಿಂದೆ, ಸ್ವಲ್ಪ ನನಗೆ ಹೊಟ್ಟೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಯಾಕಂದ್ರೆ ಇಂಥ ಆಹಾರದಲ್ಲಿ ಬ್ಯಾಕ್ಟೀರಿಯಾಸ್ ಗ್ರೋತ್, ಈಗ ಸಾಲ್ಮೊನೆಲ್ಲಾ ಆಗಿರ್ಬೋದು, ಈ ತರ ತುಂಬಾ ಬ್ಯಾಕ್ಟೀರಿಯಾಸ್ ಗ್ರೋತ್ ಫಾಸ್ಟ್ ಗ್ರೋತ್ ಆಗುತ್ತೆ. ಇದನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಚೆನ್ನಾಗಿ ಬೇಯಿಸಿ ತಿಂದಾಗ ಅಷ್ಟೇ ಈ ಬ್ಯಾಕ್ಟೀರಿಯಾಸ್ನ ನೀವು ಕೊಲ್ಬೋದೇ ಹೊರತು, ಇಲ್ಲ ನೀವು ಅರ್ಧಂಬರ್ಧ ನೀವು ಬೇಯಿಸಿ ತಿಂದಾಗ ಇದು ನಿಮ್ಮ ದೇಹಕ್ಕೆ ಇದು ಅಪಾಯಕಾರಿ ಕೂಡ ಆಗಿ ಪರಿಣಮಿಸುತ್ತೆ. ಹಾಗಾಗಿ ಯಾವ ಆಹಾರ, ಈಗ ಹಣ್ಣುಗಳನ್ನ ನಾವು ಬೇಯಿಸಿ ತಿನ್ನೋದಕ್ಕಾಗಲ್ಲ, ನಟ್ಸ್ಗಳನ್ನ ಬೇಯಿಸಿ ತಿನ್ನೋದಕ್ಕಾಗಲ್ಲ, ಅಥವಾ ಅಡುಗೆ ಮಾಡಿ ತಿನ್ನೋಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಆಹಾರನ ನಾವು ಹಾಗೇ ತಿನ್ನಬೇಕು, ಕೆಲವೊಂದು ಆಹಾರನ ಬೇಯಿಸಿ ತಿನ್ನಬೇಕು. ಹಾಗಂತ ನಾವು ಬೇಯಿಸಿರೋ ಆಹಾರ ಎಲ್ಲ ಕೆಟ್ಟದು ಅಥವಾ ಅದರಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ ಅಂತ ತಿಳ್ಕೊಳ್ಳೋದು ಕೂಡ ತಪ್ಪು. ಯಾಕೆಂದರೆ ಇದು ಕೂಡ ನಮ್ಮ ದೇಹಕ್ಕೆ ಬೆನಿಫಿಟ್ ಆಗುತ್ತೆ. ಹಾಗೆ ಹಸಿ ಅಥವಾ ಕಚ್ಚಾ ಆಹಾರ ತಿನ್ನೋದು ಕೂಡ ನಮ್ಮ ಹೆಲ್ತ್ಗೆ ಬೆನಿಫಿಟ್ ಕೂಡ ಆಗುತ್ತೆ. ವೀಕ್ಷಕರೇ, ಇಲ್ಲಿ ತನಕ ನಾನು ಬೇಯಿಸಿದ ಆಹಾರದ ಬಗ್ಗೆ ತಿಳಿಸ್ಕೊಟ್ಟೆ, ಹಾಗೆ ಕಚ್ಚಾ ಅಥವಾ ಹಸಿ ಆಹಾರದ ಬಗ್ಗೆನೂ ತಿಳಿಸ್ಕೊಟ್ಟೆ. ಯಾವ ಆಹಾರ ಯಾವ ಥರ ತಗೋಬೇಕು ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಮಿತ್ ಆ್ಯಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.